ನಟಿ ರಾಗಿಣಿ ಬಾಯ್ ಫ್ರೆಂಡ್ಗಳ ಕಾದಾಟಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ಅಸಲಿ ವಿಲನ್ ಯಾರು ಅನ್ನೋದು ಪೊಲೀಸ್ ತನಿಖೆಯಲ್ಲಿ ಬಯಲಾಗಿದೆ. ರಾಗಿಣಿ ಹಾಗೂ ಹಾಲಿ ಬಾಯ್ ಫ್ರೆಂಡ್ ರವಿಯೇ ಕಿತ್ತಾಟಕ್ಕೆ ಕಾರಣ ಅಂತ ಹೇಳಲಾಗ್ತಾ ಇದೆ. ಎಕ್ಸ್ ಬಾಯ್ ಫ್ರೆಂಡ್ ಶಿವಪ್ರಕಾಶ್ ರೊಚ್ಚಿಗೇಳುವಂತೆ ಮಾಡಿದ್ದೆ RTO ಅಧಿಕಾರಿ ರವಿ. ಹೋಟೆಲ್ನಲ್ಲಿ ಚಿಯರ್ಸ್ ಅಂದಿದ್ದೆ ಬಡಿದಾಟಕ್ಕೆ ಕಾರಣ ಆಯ್ತಂತೆ. ಶುಕ್ರವಾರ ರಾತ್ರಿ 11 ಗಂಟೆಗೆ ಹೋಟೆಲ್ಗೆ ರವಿ ಹಾಗೆ ರಾಗಿಣಿ ತೆರಳಿರ್ತಾರೆ. ರೆಸಿಡೆನ್ಸಿ ರಸ್ತೆಯ ಖಾಸಗಿ ಹೋಟೆಲ್ನಲ್ಲಿ ಪಾರ್ಟಿಯನ್ನು ಕೂಡ ಮಾಡಿರ್ತಾರೆ. ಅವತ್ತೇ ಅದೇ ಹೋಟೆಲ್ಗೆ ರಾಗಿಣಿಗೂ ಮೊದಲೇ ಶಿವಪ್ರಕಾಶ್ ಬಂದಿರ್ತಾನೆ. ಏನೂ ಕೂಡ ಮಾತನಾಡದೆ ರಾಗಿಣಿ ಹಾಗೂ ರವಿಯನ್ನೇ ಶಿವಪ್ರಕಾಶ್ ನೋಡ್ತಾ ಇರ್ತಾರಂತೆ. ಈ ಸಂದರ್ಭದಲ್ಲಿ ಶಿವ ಕಡೆ ತಿರುಗಿ ಚಿಯರ್ಸ್ ಹೇಳ್ತಾರೆ ರವಿ ಮತ್ತು ರಾಗಿಣಿ. ಸೊ ಹಾಗಾಗಿ ಇದರಿಂದ ಕೋಪಗೊಂಡಂಥ ಶಿವಪ್ರಕಾಶ್ ರಾಗಿಣಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದ. ಇದೇ ವಿಚಾರವಾಗಿ ಹಾಲಿ ಮತ್ತು ಮಾಜಿ ಬಾಯ್ ಫ್ರೆಂಡ್ಗಳ ಕಿತ್ತಾಟ ಕೂಡ ಶುರುವಾಗುತ್ತೆ. ಸೊ ಅಲ್ಲಿಂದ ಅವರ ಕಿತ್ತಾಟ ಆರಂಭ ಆಗಿದ್ದು ಕೊನೆಗೆ ಪೊಲೀಸ್ ಹಂತಕ್ಕೂ ಕೂಡ ಬರುತ್ತೆ. ಸೊ ಈ ಒಂದು ವಿಚಾರಣೆಯನ್ನು ನಡೆಸಿದಂಥ ಸಂದರ್ಭದಲ್ಲಿ ಏನು ಕಾರಣ, ಹಳೆ ದ್ವೇಷನ ಅಂತ ಹೇಳಲಾಗ್ತಾ ಇತ್ತು. ಆದರೆ ಹಳೆ ದ್ವೇಷಕ್ಕೆ ಬದಲಾಗಿ ಇಲ್ಲಿ ಅವರ ಮುಖ ನೋಡಿಕೊಂಡು ಚಿಯರ್ಸ್ ಅಂತ ಇಬ್ಬರು ಹೇಳ್ತಾರಂತೆ ರವಿ ಮತ್ತು ರಾಗಿಣಿ. ಸೊ ಹಾಗಾಗಿ ಇದರಿಂದ ತಕ್ಷಣಕ್ಕೆ ಕೋಪಗೊಂಡಂತಹ ಶಿವಪ್ರಕಾಶ್ ರವಿ ಮೇಲೆ ಹಲ್ಲೆಯನ್ನು ನಡೆಸಿದ್ದಾನೆ ಅಂತ ಇದೀಗ ವಿಚಾರಣೆಯ ಸಂದರ್ಭದಲ್ಲಿ ವಿಚಾರ ತಿಳಿದು ಬಂದಿದೆ. ಹೋಟೆಲ್ನಲ್ಲಿ ಚಿಯರ್ಸ್ ಅಂತ ಹೇಳಿದ್ದೇನೆ ಇವರಿಬ್ಬರ ಬಡಿದಾಟಕ್ಕೆ ಕಾರಣ ಆಯಿತು ಅನ್ನುವಂಥದ್ದು. ಇವರಿಬ್ಬರು ಕೂಡ ರಾಗಿಣಿಯ ಮಾಜಿ ಫ್ರೆಂಡ್ಸ್. ಸೊ ಹಾಗಾಗಿ ಶುಕ್ರವಾರ ರಾತ್ರಿ 11 ಗಂಟೆಗೆ ರವಿ ಹಾಗೆ ರಾಗಿಣಿ ಇಬ್ಬರು ಕೂಡ ಹೋಟೆಲ್ಗೆ ಹೋಗಿರ್ತಾರೆ. ಇವರಿಬ್ಬರಿಗೂ ಮೊದಲೇ ಶಿವಪ್ರಕಾಶ್ ಹೋಟೆಲ್ನಲ್ಲಿ ಇರ್ತಾರೆ. ರೆಸಿಡೆನ್ಸಿ ರಸ್ತೆಯಲ್ಲಿರುವಂಥ ಖಾಸಗಿ ಹೋಟೆಲ್ನಲ್ಲಿ ಪಾರ್ಟಿ ಮಾಡ್ತಾರೆ. ಸೊ ಆ ಸಂದರ್ಭದಲ್ಲಿ ಶಿವಪ್ರಕಾಶ್ನನ್ನು ನೋಡಿ ಇವರಿಬ್ಬರು ಚಿಯರ್ಸ್ ಅಂತ ಹೇಳ್ತಾರೆ. ಸೊ ಹಾಗಾಗಿ ಏನೂ ಮಾತನಾಡದೆ ರಾಗಿಣಿಯನ್ನೇ ನೋಡ್ತಾ ಇರ್ತಾರೆ ಶಿವಪ್ರಕಾಶ್. ಸೊ ಹಾಗಾಗಿ ಆ ಟೈಮಲ್ಲಿ ಇವರಿಗೆ ಯಾವಾಗ ಕೆರಳಿತು, ಸೊ ಆ ನಂತರ ಶಿವಪ್ರಕಾಶ್ ರವಿಯನ್ನು ಹಿಡಿದು ಹೊಡಿತಾರೆ, ಹಲ್ಲೆಯನ್ನು ನಡೆಸ್ತಾರೆ. ಸೊ ಇದು ಕಿತ್ತಾಟಕ್ಕೆ ಕಾರಣ ಆಗಿರೋದು ಅಂತ ತಿಳಿದು ಬಂದಿದೆ. ಅಸಲಿ ವಿಲನ್ ಯಾರು ಅನ್ನೋದು ಈಗ ಬಯಲಾಗಿದೆ. ಈ ಕುರಿತು ನಮ್ಮ ಪ್ರತಿನಿಧಿ ದತ್ತರಾಜ್ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ದತ್ತರಾಜ್, ರಾಗಿಣಿ ಹಾಗೆ ರವಿ ಮತ್ತು ಶಿವಪ್ರಕಾಶ್ ಇವರ ಕಿತ್ತಾಟಕ್ಕೆ ಕಾರಣ ಆಗಿರೋದು ಏನು ಅಂತ ಗೊತ್ತಾಗಿದೆ. ಸೊ ಅವತ್ತು ಇನ್ಸಿಡೆಂಟ್ ಏನು ನಡೆದಿತ್ತು, ಸೊ ಈಗ ಏನು ಸತ್ಯ ಬಯಲಾಗಿದೆ ಅಂತ? ಗುರುಪ್ರಸಾದ್, ಏನಂತಂದ್ರೆ ಈ ಒಂದು 15ನೇ ತಾರೀಕಿನಂದು ಘಟನೆ ನಡೆದಿದೆ. ಚಿತ್ರನಟಿ ರಾಗಿಣಿ ಏನಿದ್ದಾರೆ ಅವರು ಹಾಗೆ ಅವರ ಬಾಬಿ ಬಾಯ್ ಫ್ರೆಂಡ್ ಏನಿದ್ದಾರೆ ರವಿ ಅಂತ ಹೇಳಿ, ಈತ RTOದಲ್ಲಿ ಕೆಲಸ ಮಾಡ್ಕೊಂಡಿದ್ದಾನೆ. ಆತ ಎಂದಿನಂತೆ ಅಂದ್ರೆ ಪ್ರತಿ ವಾರವೂ ಕೂಡ ಶನಿವಾರ ಭಾನುವಾರ ಅಥವಾ ವೀಕ್ ಡೇಸ್ ಅಲ್ಲೂ ಕೂಡ ಮದ್ಯಪಾನವನ್ನ ಸೇವಿಸೋದಕ್ಕೆ ಪಬ್ಬು ಬಾರ್ಗೆ ಹೋಗ್ತಾ ಇರ್ತಾರೆ. ಅದೇ ರೀತಿಯಾಗಿ ರೆಸಿಡೆನ್ಸಿ ರಸ್ತೆಯಲ್ಲಿ ಇರ್ತಕ್ಕಂಥ ಒಂದು ಪಬ್ಗೆ ಅಲ್ಲಿ ಪಾರ್ಟಿ ಮಾಡೋದಕ್ಕೆ ಹೋಗಿರ್ತಾರೆ. ಈ ವೇಳೆಯಲ್ಲಿ ಎಣ್ಣೆನೂ ಕೂಡ ಆರ್ಡರ್ ಮಾಡ್ತಾರೆ. ಈ ಸಂದರ್ಭದಲ್ಲಿ ಅವರು ಬರೋದಕ್ಕಿಂತ ಮುಂಚೆ ಅಂದ್ರೆ ರಾಗಿಣಿ ಹಾಗೂ ರವಿ ಬರೋದಕ್ಕಿಂತ ಮುಂಚೆ ಶಿವಪ್ರಕಾಶ್ ಏನಿದ್ದಾರೆ ಆಲ್ರೆಡಿ ಅಲ್ಲಿ ಬಂದು ಕೂತಿರ್ತಾರೆ. ಅವರ ಎದುರುಗಡೆನೆ ಟೇಬಲ್ ನಲ್ಲಿ ಕೂತಿರ್ತಕ್ಕಂಥ ರವಿ ಮತ್ತೆ ರಾಗಿಣಿ ಅವರು ಆತನನ್ನ ನೋಡ್ಕೊಂಡು ನಂತರದಲ್ಲಿ ಚಿಯರ್ಸ್ ಅನ್ನೋ 2 ಗ್ಲಾಸ್ನ ಹಿಡಿದು ಚಿಯರ್ಸ್ ಅಂತಾರೆ. ಅದಾದ ಬಳಿಕ 3-4 ಬಾರಿ ಅದೇ ರೀತಿಯಾಗಿ ಆತನಿಗೆ ಸಿಟ್ಟು ಹತ್ತುವ ರೀತಿಯಲ್ಲಿ ನಡೆದುಕೊಳ್ತಾರೆ. ಅದಾದ ಬಳಿಕ ಶಿವಪ್ರಕಾಶ್ ತನ್ನ ಬಳಿಯಲ್ಲಿ ಇರ್ತಕ್ಕಂತಹ ಒಂದು ಬಿಯರ್ ಬಾಟ್ಲ್ ಏನಿರುತ್ತೆ ಅದನ್ನ ನೇರವಾಗಿ ರವಿಯ ಮೇಲೆ ಅಲ್ಲಿಗೆ ಮುಂದಾಗ್ತಾನೆ. ಈ ವೇಳೆಯಲ್ಲಿ ಸಣ್ಣ ಪುಟ್ಟ ಗಾಯದಿಂದ ಆತ ಅಲ್ಲಿಂದ ಪರಾರಿ ಆಗ್ತಾನೆ. ರಾಗಿಣಿ ಕೂಡ ಅಲ್ಲಿಂದ ಹೋಗ್ತಾರೆ. ಅದಾದ ಬಳಿಕ ನಡೆದಂತಹ ಘಟನೆ ಏನಂತಂದ್ರೆ ರವಿ ನೇರವಾಗಿ ಅಶೋಕ್ ನಗರ ಪೊಲೀಸ್ ಠಾಣೆಗೆ ಬಂದು ದೂರ ನೀಡ್ತಾನೆ. ದೂರಿನನ್ವಯ ಪ್ರಕರಣವನ್ನು ದಾಖಲಿಸಿಕೊಂಡಂತಹ ಅಶೋಕ್ ನಗರ ಇನ್ಸ್ಪೆಕ್ಟರ್ ಹಾಗೂ ಅವರ ಟೀಮ್ ನೇರವಾಗಿ ಅದೇ ದಿನ ತಡರಾತ್ರಿ ನೇರವಾಗಿ ಆತ್ಮನ್ನ ಬಂಧಿಸುತ್ತೆ, ಶಿವಪ್ರಕಾಶ್ನನ್ನ ಬಂಧಿಸಿ ನಂತರದಲ್ಲಿ ಸ್ಟೇಷನ್ ಬೇಲ್ ನ ಮೂಲಕ ಹೊರಗಡೆ ಕಳಿಸುತ್ತೆ. ಅದಾದ ಈಗ ಗೊತ್ತಿರೋ ಪ್ರಕಾರ ಇನ್ವೆಸ್ಟಿಗೇಷನ್ ಟೈಮ್ ಅಲ್ಲಿ ಇವರಿಬ್ಬರೇ ರವಿಯೇ ಪ್ರಚೋದನೆಯನ್ನ ನೀಡಿ ಈ ರೀತಿಯಾಗಿ ಗಲಾಟೆಯನ್ನ ಮಾಡಿದ್ದಾನೆ ಅನ್ನೋ ಒಂದು ಮಾಹಿತಿ ಈಗಾಗಲೇ TV5 ಲಭ್ಯವಾಗಿದೆ. ಓಕೆ, ಥ್ಯಾಂಕ್ ಯು ದತ್ತರಾಜ್ ಮಾಹಿತಿಗೆ.